ರೂಪಾಯಿವರೆಗೆ ರಾಜ್ಯ ಸರ್ಕಾರ ಗೊತ್ತಿದೆ ಮಾನ್ಯ ಸಮಸ್ಯೆ ಮಾತಾಡ್ತಾರೆ ಕೂತ್ಕೊಳ್ಳ ಸುಮ್ಮನೆ ರಾಜಕೀಯನೇ ಮಾತಾಡೋದು ನೀವೇ ಮಾತಾಡಿದ್ರೆ ರಾಜಕೀಯ 15,000 ರೂಪಾಯಿಗೆ ಡಿ.ಕೆ. ಶಿವಕುಮಾರ್ ತಗೋತೀನಿ ಅಂತ ಹೇಳಿದ್ರು ಅಂತ ರೈತರ ಸಮಸ್ಯೆ ಬಗೆಹರಿಸೋಣಪ್ಪ ರೈತರ ಸಮಸ್ಯೆ ರಾಜಕೀಯ ಮಾತಾಡ್ಬೇಡ್ರಿ ರೈತರ ಸಮಸ್ಯೆ ಮಾತಾಡಿ ಈಗ ನೋಡಿ ಅಧ್ಯಕ್ಷ ಸಮಸ್ಯೆ ಮಾತಾಡ್ರಿ ಗೌಡ್ರ ಸರ್ಕಾರ ತಗೊಂಡ ಸರ್ಕಾರ ನಿರ್ಣಯ ಮಾಡಾತು ಸರ್ಕಾರ ನಿರ್ಣಯ ಮಾಡಾತು ಕೇಂದ್ರ ಸರ್ಕಾರ 12,000 ನಿರ್ಧಾರ ಮಾಡಾಯ್ತು ಇಲ್ಲಿ ಯಾವ ರಾಜಕೀಯನೂ ಬೆರ್ಸಕ್ ಬರಲ್ಲ ಅಲ್ಲಿ ಶಿವಕುಮಾರ್ ಹೆಸರವರನ್ನ ಡಿ.ಕೆ. ಉಪಮುಖ್ಯಮಂತ್ರಿಗಳ ಹೆಸರನ್ನು ತೆಗೆದೇ ಇದು ನಾವೇನ್ ಪ್ರಸ್ತಾಪ ಮಾಡ್ತಿರ್ಲಿಲ್ಲ ಅವರು ಆ ಹೆಸರನ್ನ ಪ್ರಸ್ತಾಪ ಮಾಡಿದ್ರು. ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837300. ಈ ಸರ್ಕಾರ 1,500 ರೂಪಾಯಿ ಗೊತ್ತಿದೆ 1,500 ರೂಪಾಯಿ ಕೊಡ್ತೆ ಅಟ್ಲೀಸ್ಟ್ ಅವ್ರ ಬಾಯಲ್ಲಿ ಕೇಂದ್ರ ಸರ್ಕಾರ ಕೈಯಿಂದ ಕಟ್ಕೊಡ್ತಾ ಕೇಂದ್ರ ಸರ್ಕಾರ ಮಾಡಿದ್ದು ಪ್ರಧಾನಮಂತ್ರಿಗಳು ಇವತ್ತು 10,000 ರೂಪಾಯಿ ಮಾರ್ಕೆಟ್ ಬೆಲೆ ಹೋಗಿದೆ. ಇವ್ರು 12,000 ರೂಪಾಯಿ ಕೊಂಡ್ಕೊತಾವ್ರೆ ಬೆಂಬಲ ಬೆಲೆಗೆ. ಕೇವಲ 2,000 ರೂಪಾಯಿ ಮಾತ್ರ ಇವ್ರು ಹಾಕೋದು. ಆದ್ರೆ ರಾಜ್ಯ ಸರ್ಕಾರನ 1,500 ರೂಪಾಯಿ ಆಗ್ತಾ ಇದೆ ಅನ್ನೋದನ್ನ ಮರಿಬಾರ್ದು. ರಾಜ್ಯ ಸರ್ಕಾರ 1,500 ರೂಪಾಯಿ ಆಗ್ತಾ ಇದೆ ಅನ್ನೋದನ್ನ ಮರಿಬಾರ್ದು. ಖರೀದಿ ಮಾಡೋದಕ್ಕೆ ಮಾರ್ಕೆಟ್ ಬೆಲೆ ಯಾರ ಮನೇಲಿ ಕೊಡ್ತೇವೆ ಸರ್ಕಾರ ದುಡ್ಡೇ ಕೊಡೋದು. ಇವ್ರು 12,000 ಒಂದ್ ನಿಮಿಷ ನೋಡಿ ಇದೆ ಅಧ್ಯಕ್ಷರೇ ಒಂದ್ ನಿಮಿಷ ನಾನು ಹೇಳ್ತೀನಿ ತಡ್ರಿ. ಈಗ ಕೇಂದ್ರ ಸರ್ಕಾರನು ಕೊಡ್ತಾ ಇರೋದು ಇವತ್ತಿನ ಕೊಬ್ಬರಿ ಬೆಲೆ 10,000 ಹೋಗಿ ಐತಿ. ಇವ್ರು ತಗೋತಾ ಇರೋದು 12,000. ಇವರು ಅಷ್ಟೇ ಕೊಡ್ತಾ ಇದ್ದಾರೆ. 1,500 ರೂಪಾಯಿನ ನಮ್ಮ ರಾಜ್ಯ ಸರ್ಕಾರನು ಸಹಾಯಧನ ಕೊಡ್ತಾ ಇದೆ. ಒಟ್ನಲ್ಲಿ ರೈತರಿಗೆ ಅನುಕೂಲ ಆಗ್ತಾ ಇದೆ. ಈಗ ಇಲ್ಲಿ ಸಮಸ್ಯೆ ಏನ್ ಬಂದಿರೋದು, ಕೊಬ್ಬರಿನ ಖರೀದಿ ಮಾಡಕ್ಕೆ ಆದೇಶ ಕೊಟ್ರು. ಆದೇಶ ಕೊಟ್ಟಾದ್ಮೇಲೆ ಕೊಬ್ಬರಿ ರಾತ್ರಿ ಬಂದ್ಬಿಟ್ಟು ಎಲ್ಲರೂ ಒಂದೇ ಒಂದು ಕಂಪ್ಯೂಟರ್ ಲ್ಯಾಪ್ಟಾಪ್ ಕಳಿಸಿದ್ರೆ 5-6 ಲ್ಯಾಪ್ಟಾಪ್ ಅನ್ನ ಉಪಯೋಗಿಸಿ ಯಾರ ಹತ್ರ ಇದಾವೆ ಸ್ಟಾಕ್ ಕೊಬ್ಬರಿ ಅವ್ರವನ್ನ ಕಂಪ್ಯೂಟರ್ನಲ್ಲಿ ಆನ್ಲೈನ್ ಇದು ಮಾಡಿದ್ದಾರೆ, ಹೆಸರು ನೋಂದಾಯಿಸಿದ್ದಾರೆ. ನಿಜವಾದ ರೈತ ಚೀಟಿ ಹಿಡ್ಕೊಂಡು ಅಲ್ಲೇ ಇದ್ದಾನೆ, ಆ ಮಾರ್ಕೆಟ್ ಯಾರ್ಡ್ ಮುಂದ್ಗಡೆ ಚೀಟಿ ಹಿಡ್ಕೊಂಡು ನಿತ್ಯ ಅವನೇ. ಇದ್ದಕ್ಕಿದ್ದಂಗನೆ ಕ್ಲೋಸ್ ಆಯ್ತು. ಎಷ್ಟು ಇವ್ರು ತಗೊಳಕ್ ಕೊಟ್ಟಿರೋದೆಷ್ಟು? 6.5 ಲಕ್ಷ ಕ್ವಿಂಟಾಲ್ ಅಷ್ಟೇ.